1993ರಲ್ಲಿ 92ರಲ್ಲಿ ನನಗೆ ಇಲ್ಲಿ ಅಪಾಯಿಂಟ್ ಆಯ್ತು. ಗೌರ್ಮೆಂಟ್ ಟೀಚರ್ ಆಗಿ ದೊಡ್ಡಗಿರ್ಕಿ ಗ್ರಾಮಕ್ಕೆ ಬಂದೆ. ಸತತವಾಗಿ 13 ವರ್ಷ ಇಲ್ಲಿ ಕೆಲಸ ಮಾಡ್ತಾ ಇದ್ದೆ. 13 ವರ್ಷ ಕೆಲಸ ಮಾಡಿಕೊಂಡು 2006ರಲ್ಲಿ ಇಲ್ಲಿಂದ ಟ್ರಾನ್ಸ್ಫರ್ ಆದೆ ಲಿಂಗಾಪುರಕ್ಕೆ. ಇಲ್ಲಿನ ವಿಶೇಷ ಏನಪ್ಪಾ ಅಂತಂದ್ರೆ, ಇದೇ ಕಟ್ಟೆ ಮೇಲೆ ನಮ್ಮದು ಈ ಕಾಂತರಾಜ್ ಸರ್ಕಲ್ ಇಂದ ಆ ಕಡೆ ವರ್ಗನಹಳ್ಳಿ ಅಂತ ಗ್ರಾಮ, ಅಲ್ಲಿಂದ ಇಲ್ಲಿಗೆ ಗಾಡಿಯಲ್ಲಿ ಇದೇ ಕಟ್ಟೆ ಮೇಲೆ ಬರ್ತಾ ಇದ್ದೆ. ಇಲ್ಲಿ ನೋಡಿದ್ರೆ ಕಾಡ್ ತರ ಇತ್ತು, ಅವಾಗ ಕಾಡ್ ತರ ಇತ್ತು, ಏನೂ ಇಲ್ಲ. ದೇವಸ್ಥಾನ ಮಾತ್ರ ಏನು ಚಿಕ್ಕದಾಗಿತ್ತು. ಆದ್ರೆ ಈ 4-5 ವರ್ಷದಿಂದ ಇಲ್ಲಿ ತುಂಬಾ ಇದರಲ್ಲಿ ದೇವಸ್ಥಾನ ಅಭಿವೃದ್ಧಿ ಆಗ್ತಾ ಇದೆ. ಇಲ್ಲಿ ಭಕ್ತಾದಿಗಳು, ರಾಜಕೀಯ ವ್ಯಕ್ತಿಗಳು ಎಲ್ಲಾ ಬಂದು ಇಲ್ಲಿ ಅಯ್ಯಮ್ಮನ್ನ ಕೊಂಡಾಡ್ತಾ ಇದ್ದಾರೆ. ಇಲ್ಲಿ ಮೊನ್ನೆ ಒಂದು 2 ತಿಂಗಳಿಂದ ಬಂದ್ರೆ ಏನೂ ಇಲ್ಲ. ನಿನ್ನೆ ರಥೋತ್ಸವಕ್ಕೆ ಬರ್ಬೇಕಾದ್ರೆ ಅದ್ಭುತವಾದ ವಿಗ್ರಹ ಸ್ಥಾಪನೆ ಮಾಡ್ತಾ ಇದ್ರು. ತಿರ್ಗಾ ಇಲ್ಲಿ ಅರ್ಚಕರಾದ ರೆಡ್ಡಪ್ಪನವರು ನಾಳೆ ಹುಣ್ಣಿಮೆಗೆ ಬರ್ಬೇಕು ಅಂತ ಹೇಳಿದ್ರು. ಬಂದ್ವಿ. ಇವತ್ತು ಪೂಜೆಗೆ ಬಂದಿದ್ದೀವಿ. ನಮ್ದೇ ಒಂದು ಸಂಸಾರದಲ್ಲೇ ಬಿರುಕು ಬಿಟ್ಟಿತ್ತು. ನೋಡಪ್ಪ, ನಾಳೆ ಭಾನುವಾರ ಅದು ಪಂಚಾಯತಿ ಇದೆ, ಏನ್ ಸೇವೆ ಮಾಡೋದು, ಹಿಂಗಾಗ್ತಾ ಇದೆ ಅಂತ ಹೇಳ್ದೆ. 9 ರೂಪಾಯಿಯನ್ನ ಮುಡುಪ್ ಕಟ್ಬಿಟ್ಟು ಅಲ್ಲಿಟ್ಟು ನ್ಯಾಯಕ್ಕೆ ಹೋಗ್ರಿ, ಪಂಚಾಯತಿಗೆ ಹೋಗ್ರಿ, ಅದು ನಿಮ್ಗೆ ಆಗತ್ತೆ ಅಂತ ಹೇಳಿದ್ರು. ಅಲ್ಲಿ ಎಲ್ಲ ದೊಡ್ಡ ಹೈಕೋರ್ಟ್ ಲಾಯರ್ಗಳೆಲ್ಲ ಬಂದಿದ್ರು ಪಂಚಾಯತಿಗೆ, ಕುತ್ಕೊಂಡು ಮಾತಾಡಿದ್ರು. ನಮ್ಮ ಕಡೆ ಏನು ಒಂದು ಕಿಂಚಿತ್ತು ತಪ್ಪು ಕೂಡ ಬರ್ಲಿಲ್ಲ, ಎಲ್ಲ ಆ ಕಡೆದೇ ಆಯ್ತು. ಅಂತ ಮಹಿಮೆ ಇರ್ತಕ್ಕಂಥ ಕಾಟೇರಮ್ಮ ತಾಯಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ, ನಮ್ಗೆ ಒಳ್ಳೇದ್ ಆದಂಗೆ ಈ ತಾಲೂಕಿನ ಪ್ರಜೆಗಳಿಗೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಆ ಕಾಟೇರಮ್ಮ ತಾಯಿ ಪಾದಗಳಿಗೆ ನಮಸ್ಕಾರ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.